ಭಗವದ್ಗೀತೆಯ ಪ್ರಯೋಜನ ಏನು ಅಂತ ಬರೀತಾರೆ DVG ಮೊದಲು. ಪ್ರಯೋಜನ ಏನು ನಮಗೆ ಇದರಿಂದ ಅಂತ. ಪೂರ್ವಿಕರು ಭಗವದ್ಗೀತೆಯನ್ನು ಮೋಕ್ಷಶಾಸ್ತ್ರ ಎಂದು ಕರೆದರು. ಆದ್ರೆ ಹೇಳ್ತಾರೆ DVG, ಭಗವದ್ಗೀತೆ ಮೋಕ್ಷಶಾಸ್ತ್ರವೂ ಹೌದು, ಅದರ ಜೊತೆಗೆ ಜೀವನಶಾಸ್ತ್ರವೂ ಹೌದು. ಅವರು ಎಷ್ಟು ಸುಲಭವಾದ ಉದಾಹರಣೆ ಕೊಡ್ತಾರೆ ಅಂದರೆ, ಒಂದು ಗುಡಿ ಇದೆ ಅಂದರೆ ನಮ್ಮ ಕಲ್ಪನೆ ಬರೋದೇನು, ಮನಸ್ಸಿಗೆ ಬರುವಂಥ ಕಲ್ಪನೆ ಏನು? ಗುಡಿ ಅಂದ ತಕ್ಷಣ ಒಂದು ಮೂಲ ವಿಗ್ರಹ ಇದೆ, ಒಂದು ಗರ್ಭಗುಡಿ ಇದೆ, ಅದಕ್ಕೊಂದು ಪ್ರದಕ್ಷಿಣಾ ಪಥ ಇದೆ, ಅಲ್ಲಿ ನವರಂಗ ಇದೆ, ಅಲ್ಲೊಂದು ನಂದಿ ಇದೆ, ಅದಕ್ಕೊಂದು ಬಲಿಪೀಠ ಇದೆ, ಧ್ವಜಸ್ತಂಭ ಇದೆ, ಸುತ್ತ ಒಂದು ವಿಮಾನ ಇದೆ, ಗೋಪುರ ಇದೆ ಅಂತೆಲ್ಲ ಕಣ್ಮುಂದೆ ಬರ್ತದೆ. ಬೇಕಾದ್ರೆ ಹೇಳ್ತಾರೆ, ಒಂದು 1000 ಜನರು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಇಟ್ಕೊಂಡ್ರೆ ಅದ್ರ ಒಬ್ಬನಿಗೆ ಮಾತ್ರ ಬಹುಶಃ ಆ ಗೋಪುರವನ್ನೇರಿ ಮೇಲಿರುವಂತಹ ಕನಕದ ಕಲಶ ಇದೆಯಲ್ಲ, ಬಂಗಾರದ ಕಲಶ, ಅದನ್ನು ಮುಟ್ಟೋ ಶಕ್ತಿ ಇರಬಹುದು. 1000 ಜನದಲ್ಲಿ ಒಬ್ಬ ಮಾತ್ರ ಹೋಗಿ ಮೇಲೆ ಕಲಶವನ್ನು ಮುಟ್ಟಿ ಬರಬಹುದು. ಬಾಕಿ 999 ಜನದ ಪರಿಸ್ಥಿತಿ ಹೇಗಿದೆ? ಅವ್ರು ಹೇಳ್ತಾರೆ, ಅವರಿಗೆ ಕಲಶ ಹತ್ತೋದು ಬೇಕಾಗಿಲ್ಲ, ಅವರಿಗೆ ಪ್ರದಕ್ಷಿಣೆ ಮಾಡಿ ಮೂರ್ತಿ ದರ್ಶನ ಮಾಡಿಕೊಂಡು ಪ್ರಸಾದ ತೀರ್ಥ ತಗೊಂಡು ಬಂದ್ರೆ ಸಾಕು, ತೃಪ್ತಿ ಆಗ್ತದೆ. ಒಬ್ಬ ಧೈರ್ಯ ಮಾಡಿ ಮೇಲೆ ಕಲಶ ಮುಟ್ಟಿದರೆ 999 ಜನಕ್ಕೆ ಪ್ರದಕ್ಷಿಣೆ ಹಾಕಿ ತೀರ್ಥ ಪ್ರಸಾದ ಸಿಕ್ಕರೆ ಸಾಕು, ಸಂತೋಷ ಆಗ್ತದೆ ಅವರಿಗೆ. ಅದರಂತೆ ಈ ಭಗವದ್ಗೀತೆಯಿಂದ, ಅದರಲ್ಲಿರುವಂತಹ ಮೋಕ್ಷೋಪದೇಶದಿಂದ ಪ್ರಯೋಜನ ಪಡೆಯಬಲ್ಲವರು 1000ರಲ್ಲಿ ಒಬ್ಬರಾದರೆ, ನಾವು 999 ಜನಕ್ಕೆ ಏನು ಬೇಕಾಗ್ತದೆ? ಆ ಭಗವದ್ಗೀತೆಯಲ್ಲಿರುವಂತಹ ಧರ್ಮೋಪದೇಶ ಸಾಕು ನಮಗೆ ಅನ್ಸುತ್ತೆ. ಅದರಿಂದ DVG ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ, ಒಬ್ಬನಿಗೆ ಬೇಕಾಗುವಂತಹ ಮೋಕ್ಷ ದರ್ಶನ ಬೇಕಾದ್ರೆ ಪಡ್ಕೊಳ್ಳಿ, ಅವನೇನು ತೊಂದರೆ ಇಲ್ಲ. ಆದ್ರೆ 999 ಜನ ಬಿಟ್ಟು ಬಿಡ್ತೀವಲ್ಲ ಅಂತ ಯಾರೋ ಹೇಳ್ತಾ ಇದ್ರು. ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಈ ಪ್ರೋಗ್ರಾಮ್ ಯಾಕೆ ಹಾಕ್ಕೊಂಡಿದ್ದೀರಿ ಅಂತಂದ್ರೆ, ನಮ್ಮಲ್ಲಿ ಬಹಳ ಪ್ರತಿಭಾಶಾಲಿ ಹುಡುಗರಿದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು. 2-3 ಜನ ತುಂಬಾ ಸಾಧನೆ ಮಾಡಿದ್ದಾರೆ ಹುಡುಗರು ಅಂತ. ಅದಕ್ಕೆ ಅವ್ರು ಕೇಳಿದ್ರು ಇನ್ನೊಬ್ರು ಪೇರೆಂಟು, ಅಲ್ಲ ಸ್ವಾಮಿ, ನೀವು 3 ಜನರ ಬಗ್ಗೆ ಮಾಡ್ತಿದ್ದೀರಿ, ಇನ್ನು ಉಳಿದಂತ 600 ಇಷ್ಟು ಜನರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲಲ್ಲ, ಅವ್ರಿಗೇನು ಮಾಡ್ತಿದ್ದೀರಿ ಅಂತ. ನಮ್ಮ ಗಮನ ಇರಬೇಕಾದದ್ದು ಬಹಳಷ್ಟು ಜನಕ್ಕೆ ಅವಕಾಶ ಹೇಗಾಗ್ತದೆ, ಪ್ರಯೋಜನ ಏನಾಗ್ತದೆ ಅಂತ. DVG ಮನಸ್ಸು ಅದು. ಅದಕ್ಕೆ ಹೇಳ್ತಾರೆ, ಈ 999 ಜನದಲ್ಲಿ ಜೀವನದ ಎಲ್ಲ ಸ್ತರದ ಜನನೂ ಇದ್ದಾರೆ ಅಂತ. ಸಾಧಕರು, ಸ್ವಲ್ಪ ಸಾಧನೆ ಮಾಡಿದವರು, ಸಾಧನೆ ಮಾಡೋಕ್ಕಾಗದೇ ಇರುವಂಥವ್ರು, ಗಂಡಸರು, ಹೆಂಗಸರು, ಓದಿದವರು, ಅವಿದ್ಯಾವಂತರು, ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಪ್ರಯೋಜನ ಏನಾಗ್ತದೆ ಗೀತೆಯಿಂದ ಅಂತ. ಈ ಗೀತೆಯ ಉಪದೇಶದಿಂದ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜೀವನವನ್ನ ಕ್ರಮಕ್ರಮವಾಗಿ ಉತ್ತಮಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಒಂದೇ ಸಲ ಥಟ್ಟಂತ ಮೇಲೆ ಹೋಗಬೇಕು ಮೋಕ್ಷಕ್ಕೆ ಅಂತ ಅವರ ಆಸೆ ಇಲ್ಲ. ಕ್ರಮಕ್ರಮವಾಗಿ ಹಂತ ಹಂತವಾಗಿ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶ ನಮಗೆ ಇದರೊಳಗಿದೆ. ಮುಖ್ಯವಾಗಿ ಹೇಳ್ತಾರೆ, ಇಲ್ಲಿರುವಂತಹ ಸಂಪತ್ತೇನು ಅಂತ, ಪ್ರತಿಯೊಬ್ಬರಿಗೂ ಜೀವನದ ಬಗ್ಗೆ ಬರುವಂತಹ ಗೌರವ, ಜೀವನೋತ್ಸಾಹ, ಧೈರ್ಯ ಮತ್ತು ಸಂಶಯ ಬಂದಾಗ ನಂಬಿಕೆ, ಇದನ್ನು ಕೊಡುವಂತಹ ಒಂದು ವಸ್ತು ಭಗವದ್ಗೀತೆ ಅಂತ. ನೋಡಿ, ಇವು 4 ಇದ್ರೆ ಸಾಕಲ್ವೇ ನಮಗೆ? ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ನೋಡಿ. ಜೀವನದ ಬಗ್ಗೆ ಗೌರವ, ಇದೇನು ಜೀವನ ರೀ ನಮ್ದು ಅಂತ ಕೊರಗೋ ಕಾರಣ ಇಲ್ಲ. ಜೀವನ ಕೊರಗುವಂಥ ವಸ್ತು ಅಲ್ಲ, ಗೌರವಿಸುವಂತಹ ಒಂದು ವಸ್ತು. ಜೀವನೋತ್ಸಾಹ, ನಾನು ಹೋದ ಸಲ ಒಂದು ಮಾತನ್ನು ಹೇಳಿದ್ದೆ. ಜೀವನೋತ್ಸಾಹ ಮಾತು ಬಂದಾಗ ಒಂದು ಅದ್ಭುತ ಉಪಮೆಯನ್ನು ನಮ್ಮ ರಾಜರತ್ನ ಮೇಲೆ ಮೇಲೆ ಕೊಡೋರು. ಈಗ ಬೇಕಾದಷ್ಟು ಹಳೆ ಬಿಲ್ಡಿಂಗ್ ಅಲ್ಲಿ ಆ ಪೈಪ್ ಹಾಕಿರ್ತಾರೆ ಮೇಲೆ, ಮೊಳಗೆ ಮೇಲೆ ಬಿದ್ದಂತ ನೀರು ಹರಿದು ಹೋಗ್ಲಿ ಅಂತ ಒಂದು ಪೈಪ್ ಹಾಕಿರ್ತಾರೆ. ಆ ಪೈಪ್ ಪಕ್ಕದಲ್ಲಿ ಲೋಂಚೂರು ಕೊರಕಲಿದ್ದಾಗ ತಾವು ಗಮನಿಸಿರ್ಬೇಕು, ಒಂದು ಸಸಿ ಬಂದಿರುತ್ತೆ, ಒಂದು ಬಳ್ಳಿ ಬರುತ್ತೆ, ಒಂದು ಗಿಡ ಬರುತ್ತೆ. ಅದು ನೋಡಿ, ಅದು ಎಲ್ಲಿ ಬೀಜ ಬಂತೋ, ಎಲ್ಲಿ ಕಾಂಕ್ರೀಟ್ ಮೇಲೆ ಬಿತ್ತೋ, ಅದು ಎಲ್ಲಿ ಸೇರ್ಕೊಂತೋ, ಅದಕ್ಕೆ ನೀರು ಎಲ್ಲಿ ಸಿಕ್ತೋ, ಯಾವಾಗಲೂ ಒಂದು ಚೂರು ನೀರು ಸಿಕ್ಕಂತಹ ಬೀಜ ಬೆಳೆದು ಒಂದು ಸಸಿಯಾಗಿ ನಿಂತ್ಕೊಂತಲ್ಲ ಕೊರಕಲಲ್ಲಿ. ನೀವು ಹಂಪಿ ಕಡೆಗೆ ಹೋದ್ರೆ ಕಲ್ಲು ಬಂಡೆ ಸಾಕಷ್ಟು ಕಲ್ಲು ಬಂಡೆ ಬಿದ್ದಿದೆ. ಒಂದು ಯಾವುದೋ ಕಲ್ಲು ಬಂಡೆ ಮೇಲೆ ಸ್ವಲ್ಪ ಆಳದ ತೆಗ್ಗಿದೆ. ಆ ತೆಗ್ಗಿನಲ್ಲಿ ಎಲ್ಲಿದೋ ಬಂದು ಧೂಳಿದೆ. ಆ ಧೂಳಲ್ಲಿ 4 ಗರಿಕೆ ತಲೆ ಎತ್ಕೊಂಡು ನಿಂತ್ಕೊಂಡಿದೆ. ಅದು ಯಾವಾಗಾದ್ರೂ ನೀರು ಬಿದ್ದರೆ ಕೊಚ್ಕೊಂಡು ಹೋಗ್ಬಿಡುವಂಥದ್ದು. ಆದ್ರೆ ಇಷ್ಟೆಲ್ಲ ಕಷ್ಟ ಇದ್ರು ತಲೆ ಎತ್ಕೊಂಡು ನಿಂತ್ಕೊಂಡಿದೆಯಲ್ಲ ಗರಿಕೆ, ಅದಕ್ಕಿರುವಂತಹ ಜೀವನೋತ್ಸಾಹ ನಮಗೆ ಬೇಡವಾ? ಆ ಗೋಡೆ ಕೊರಕಲಿದ್ದಂತಹ ಬಳ್ಳಿ ಅಷ್ಟು ಜೀವನೋತ್ಸಾಹ ನಮಗೆ ಬೇಡವಾ? ನಾವು ಕೊರಗಿ ಹೇಳ್ತೇವೆ, ಅಯ್ಯೋ ನನ್ನ ಜೀವನ ಹೇಗಾಯ್ತು. ಅದಕ್ಕೆ ಹೇಳ್ತಾರೆ, ಜೀವನದ ಬಗ್ಗೆ ಕೊರಗಿರೋದು ಬೇಡ, ಜೀವನೋತ್ಸಾಹ ಇರಬೇಕು ಅಂತ. ಧೈರ್ಯ, ಎಷ್ಟೋ ಬಾರಿ ಸಣ್ಣ ಸಣ್ಣ ವಿಷಯದಲ್ಲಿ ಅಧೈರ್ಯಗೊಂಡದ್ದು ಉಂಟು ನಾವು.
ಅದಾಗಬಾರ್ದು, ಧೈರ್ಯ ಇರಬೇಕು. ಅದಕ್ಕೆ ಕೊಡೋದಂಥ ಶಕ್ತಿ ಭಗವದ್ಗೀತೆಗಿದೆ. ಮುಖ್ಯವಾಗಿ ಸಂಶಯ ಬಂದಾಗ ನಮಗೆ ಕೊಡುವಂಥ ನಂಬಿಕೆ.